ಹಾಯ್ ಸ್ಟೂಡೆಂಟ್ಸ್, ಅವ್ನ ಪಡಿಗೆ ಅವ್ನ ಕ್ಲಾಸ್ ಹೊಡಿಲಿ, ನಾವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬನ್ನಿ. ಸೊ ಈ ತರ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸಿಟಿ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇದು ಈಸಿಯಾಗಿ ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ನೋಡೋಣ, ಹೌದಾ? ಸೊ ಇದು ನೀವು ಫುಲ್ ಸಾಲ್ವ್ ಮಾಡಬೇಕು ಅಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಮಿನಿಮಮ್ 5 to 10 ಮಿನಿಟ್ಸ್ ಬೇಕಾಗುತ್ತೆ. ಸೊ ಈಸಿ ವಿತಿನ್ 1 ಮಿನಿಟ್ ಒಳಗಡೆ ಇದನ್ನ ಯಾವ ತರ ಸಾಲ್ವ್ ಮಾಡೋದು ಅಂತೇಳಿ, ಹೌದಾ? ಸೊ ಆಡ್ ನಂಬರ್ಸ್ ಏನಾದ್ರು ನಿಮಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಯಲಿಕ್ಕೆ ಕೇಳಿದ್ರೆ, ಹೌದಾ? ಆಡ್ ನಂಬರ್ಸ್ ಇದಾವ 1 3 5 5 9 9, ಹೌದಾ? ಸೊ ಇದನ್ನ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ. ನಾನು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಒಂದೆರಡು ಎಕ್ಸಾಂಪಲ್, ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ, ಹೌದಾ? ಸೊ ಇಲ್ಲಿ ನೋಡಿ 1 3 5 ಆಡ್ ನಂಬರ್ಸ್. ಸೊ ಏನ್ ಮಾಡ್ತೀರಾ? ಸೊ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ನ ಆಡ್ ಮಾಡ್ಕೊತೀರಾ. 5 + 1 6, 6 / 2 3. ಆನ್ಸರ್ ಎಷ್ಟು ಇದ್ರದ್ದು? 3. ಬೇಕಾದ್ರೆ ನೀವು ನಾರ್ಮಲ್ ಮೆಥಡ್, ನೀವು ಬೇಸಿಕ್ ಡೈಲಿ ಮಾಡೋ ವರ್ಕ್ ಮಾಡೋ ಮೆಥಡ್ ಅಲ್ಲಿ ನೋಡಿ 1 + 3 + 4, 4 + 5 9, ಹೌದಾ? 9 ಸ್ಕ್ವೇರ್ ರೂಟ್ ಎಷ್ಟು? 3. ಸೊ ಸೇಮ್ ಆನ್ಸರ್ ಇದೆಯಾ? ಬಂತಲ್ಲ, ಈಸಿ ಆನ್ಸರ್. ಸೊ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ. 7 + 1 8, 8 / 2 4. ಬೇಸಿಕ್ ಮೆಥಡ್ ಟ್ರೈ ಮಾಡಿ. 7 + 5 + 7 + 5 12, 12 + 3 15, 15 + 1 16. ಸೊ 16 ಸ್ಕ್ವೇರ್ ರೂಟ್ 4. ಸೊ ಆನ್ಸರ್ ಸೇಮ್ ಆನ್ಸರ್ ಇದೆಯಾ? ಸೊ ಅದೇ ತರ ಈ ಆನ್ಸರ್ನ ನೀವು ಈ ಕ್ವಶನ್ ನೀವು ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹೌದಾ? ಸೊ ಇದೇ ತರ ಶಾರ್ಟ್ಕಟ್ ಮೆಥಡ್ಗಾಗಿ ನನ್ನ ಪೇಜ್ನ ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ನೀಡಿರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ.